ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ 7 ಬಾರಿ ಗೆದ್ದು ಸೋಲಿಲ್ಲದ ಸರದಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಲಭಿಸಲಿ ಎಂದು ನಾಯಕನಹಟ್ಟಿ ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ವಚನದೊಂದಿಗೆ ಕಾಯಕ ಯೋಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಸನ್ನಿಧಿಯಲ್ಲಿ ಒಳಮಠ ಹಾಗೂ ಹೊರಮಠ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಮಳೆಯಾಶ್ರಿತ ಬೆಳೆಯಾಗಿರುವ ಶೇಂಗಾ ಬೆಳೆಯನ್ನು ಬೆಳೆಯಲಾಗುತ್ತದೆ. ಪ್ರಸ್ತುತ ಕೃಷಿ ಇಲಾಖೆಯಿಂದ ನೀಡಲಾಗುತ್ತಿರುವ ಶೇಂಗಾ ದರ ಏರಿಕೆಯಿಂದ ರೈತರು ಕಂಗಾಲಾಗಿದ್ದಾರೆ. ಆದ್ದರಿಂದ ಕೃಷಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ದರ ಕಡಿತಗೊಳಿಸುವಂತೆ ಸಚಿವರಿಗೆ ಪತ್ರ ಬರೆಯಲಾಗುವುದು ಎಂದು ತಿಳಿಸಿದರು. ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಮಗಾರಿಯನ್ನು ವೀಕ್ಷಿಸಿ ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಿಸಿದರೆ ಪಂಚಾಯಿತಿಗೆ ಯಾವುದೇ ರೀತಿಯ ಅನುದಾನ ಬರುವುದಿಲ್ಲ. ಆದ್ದರಿಂದ ಬಸ್ ನಿಲ್ದಾಣ ನಿರ್ಮಿಸಲು ನಿಗದಿಗೊಳಿಸಿರುವ ಸ್ಥಳದಲ್ಲಿ ಸಾರ್ವಜನಿಕ ಬಸ್ ನಿಲ್ದಾಣ ನಿರ್ಮಿಸಿದ್ದಲ್ಲಿ ಸುತ್ತಲೂ ಮಳಿಗೆಗಳಿಗೆ ನಿರ್ಮಿಸಿದರೆ ಇದರಿಂದ ಪಂಚಾಯಿತಿಗೂ ಆದಾಯ ಬರಲಿದೆ ಎಂಬ ಉದ್ದೇಶದಿಂದ ಸಾರ್ವಜನಿಕ ಬಸ್ ನಿಲ್ದಾಣ ನಿರ್ಮಿಸಲು ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ನಾಯಕನಹಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ, ಪಟ್ಟಣ ಪಂಚಾಯಿತಿ ಸದಸ್ಯ ಜೆ.ಆರ್. ರವಿಕುಮಾರ್, ವಕೀಲರಾದ ಉಮಾಪತಿ, ಬ್ಯಾಂಕ್ ಸೂರನಾಯಕ್, ಪ್ರಭುಸ್ವಾಮಿ, ಬಂಡೆ ಕಪಿಲೆ ಓಬಣ್ಣ ತಳಕು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ, ಮಾಜಿ ತಾಲೂಕಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕೆ.ಟಿ. ತಿಪ್ಪೇಸ್ವಾಮಿ, ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್, ಕೋಡಿಹಳ್ಳಿ ಜಿ. ತಿಪ್ಪೇಸ್ವಾಮಿ, ವಕೀಲ ಅಶ್ವಥ್ ನಾಯಕ್, ಗುತ್ತಿಗೆದಾರ ಗುಂಡು ಮುಣುಗು ಪ್ರಕಾಶ್, ವರವು ಕಾಟಯ್ಯ, ಶಂಕರ್ ಮೂರ್ತಿ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಟಿ. ಬಸಪ್ಪ ನಾಯಕ್, ಜಿ.ಬಿ. ಮುದಿಯಪ್ಪ, ಶ್ರೀಕಾಂತ್, ಮಲ್ಲೂರಹಳ್ಳಿ ಬಿ. ಕಾಟಯ್ಯ, ಓಬ್ಳೇಶ್, ಜೋಗಿಹಟ್ಟಿ, ಎಚ್.ಬಿ. ತಿಪ್ಪೇಸ್ವಾಮಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಓ. ಶ್ರೀನಿವಾಸ್, ಪೊಲೀಸ್ ಸಿಬ್ಬಂದಿ ಇನ್ನೂ ಅನೇಕರು ಮುಂತಾದವರು ಇದ್ದರು. ವರದಿ ಕೆ.ಟಿ. ಓಬ್ಳೇಶ್, ನಲಗೇತನಹಟ್ಟಿ. ರೈತರೆಲ್ಲ ಒಂದೇ ಕರ್ನಾಟಕದಲ್ಲಿ ಏನು ಕ್ಷೇತ್ರದ ನಾಯಕನಹಟ್ಟಿ ರೈತರಾಗಲಿ, ಮೊಳಕಾಲ್ಮೂರು ರೈತರು, ಚಳ್ಳಕೆರೆ ರೈತರ ಥರ ಬೇರೆ ಬೇರೆ ಏನಲ್ಲ, ರಾಜ್ಯದಲ್ಲಿ ಇರೋರೇ ರೈತರೇ. ಅವ್ರಿಗೇನಾದರೂ ಹೆಚ್ಚಿಗೆ ಸೌಲಭ್ಯ ಇಲ್ಲದೆ ಹೋದರೆ, ಸಪ್ಲೈ ಇಲ್ಲದೆ ಹೋದರೆ ಅದು ಕಂಪ್ಲೇಂಟ್. ಅದು ರೇಟ್ಗಳು ಮಾಡೋದು ದಟ್ ಡಿಪೆಂಡ್ಸ್ ಆನ್ ದಿ ಮಾರ್ಕೆಟ್ ಅಲ್ವಾ. ಮಾರ್ಕೆಟ್ನಲ್ಲಿ ಯಾವ ರೇಟ್ನಲ್ಲಿ ತೊಗೊಂಡಿರ್ತಾರೋ ಆ ರೇಟಿಗೆ ಅವ್ರು ಫಿಕ್ಸ್ ಮಾಡ್ತಾರೆ ಅಷ್ಟೇ. ಅದರಲ್ಲಿ ಸಬ್ಸಿಡಿ ಕೂಡ ಒಳಗೊಂಡಿರುತ್ತೆ. ಅದರಲ್ಲಿ ರೈತರು ಕೆಲವು SC STಗಳಿಗೆಲ್ಲ ಕನ್ಸೆಷನ್ ರೇಟ್ನಲ್ಲೇ ಕೊಡ್ತಾರೆ, ಕೆಲವು ಅಡ್ವಾನ್ಸ್ ರೈತರಿಗೂ ಸ್ವಲ್ಪ ಜಾಸ್ತಿ ಕೊಡ್ಬೋದು. ಆ ವಿಚಾರದಲ್ಲಿ ಅವ್ರು ರೈತರು ಒಗ್ಗಟ್ಟಾಗಿ ನಿಂತ್ಕೊಂಡು ಈ ರೇಟ್ ನಂಗೆ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟರೆ ಅದು ಸರ್ಕಾರದ ವತಿಯಿಂದ ನಾವು ಮಾತಾಡ್ಬೋದು, ಆ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ.
ಒಂದು ರೇಟ್ ಐತೆ, ಒಂದೊಂದು ಊರಲ್ಲಿ ಒಂದು ರೇಟ್ ಐತೆ. ಈಗ ಏನಂತ ಕೇಳಿ ನಾನು ಅದಕ್ಕೆ ಮೊದಲು ರೈತರು ಕೇಳಿ ಯಾವ ರೇಟಲ್ಲಿ ಕೊಟ್ಟರೆ ಅನುಕೂಲ ಆಗುತ್ತೆ. ಈಗ ಯಾವ ರೇಟಲ್ಲಿ ಕೊಡ್ತಾರೆ? 1920 ಇದೆ ಸರ್ SC/ST ಗೆ. ಜನರಲ್ಗಾದರೆ 2000 ಇದೆ ಸರ್. 2000 ಚಿಲ್ಲರೆ ಇದೆ. ಕೇಳ್ತೀರಿ, ಕೇಳಿ ಅಕಸ್ಮಾತ್ ಅವಕಾಶಗಳು ಕಡಿಮೆ ಇದ್ದರೆ ಮಾಡಿಸ್ಬೋದು. ಇಲ್ಲ ಸರ್, ಮೊನ್ನೆ ತಾಲೂಕು ಅಧಿಕಾರಿಗಳನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಇನ್ನೂ ಆಗಿಲ್ಲ. ನಾನು ಮಾತಾಡ್ತೀನಿ, ನಾನು ಇವತ್ತೇ ಮಾತಾಡ್ತೀನಿ ಸರ್, ಈಗಲೇ ಮಾತಾಡ್ತೀನಿ.